Guys, ಗುರುವೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಹೊಂಟಿವ್ರಿ ಹೊರಗಡೆ. ಇವತ್ತು ಎಲ್ಲಿ ಹೊಂಟಿವಿ ಪ್ಲಾನ್ ಇಲ್ಲ ಅದಕ್ಕೆ ಹೊಂಟಿವಿ. ಒಂದು ಕಾಣತ್ತಿಲ್ಲ ರೋಡ್ ಕಾಣುತ್ತೆ. ಹೂವು ಎಲ್ಲಿ ಹೊಂಟಿ ಅಂತ ಗೊತ್ತಿಲ್ರಿ. ಪಟ್ಟಣ ಹೂವು ಏನೋ ಚಪ್ರ ಸಾಕು ಅಂತ ಹೇಳಿ ಹೂವು ಇದೇನಿದೆ ಸಾಬುದಾನಿ ಗೈಸ್. ಇಲ್ಲೇ ವೆರೈಟಿಗೆ ಬಂದೀವ್ರಿ. ಸಾಬುದಾನಿ ವಡ ಮಕ್ಕ ಅಂಗಡಿ ಗಂಟೆ ಎಷ್ಟು ನಮ್ಮ ಅಕ್ಕ ರೀ ಪಿಂಪಲ್ ಆಗಿದೆ ಇವತ್ತು. ಎಸ್ಕೊಂಡು ಹೆಂಗೆ ಐತೆ ಹೆಂಗೈತೆ ಚಲೋ ಮಾಡಿದ್ವಿ. ಈಗ ಏನಿದು ಬದ್ನಿಕಾಯಿ ಬಜ್ಜಿ ತೊಗೊಂಡೇವಿ. ಅಂದರೆ ಇದ್ರೊಳಗೆ ಅನಾವತ್ತ ಬ್ಯಾರೆ ಸ್ಟಫಿಂಗ್ ಸೈಕಲ್ ಫುಲ್ ಸುಡಾಕತ್ತಲ್ಲೋ ಇದು. ಅದೇ ಅದೇ ಬದ್ನಿಕಾಯಿ ಇಲ್ಲಿದೆ ಬಾರಿ ಐತೆ. ಭಾಳ ಅದ. ಆಂಧ್ರ ಅಷ್ಟಿಲ್ಲ. ಈಗ ಮತ್ತೆ ಇನ್ನೊಂದು ಹೊಸ ಡಿಶ್ ಹನಿ ಚಿಲ್ಲಿ ಪೊಟ್ಯಾಟೊ ಈಗ ನಾವು ಇಲ್ಲಿ ಏನು ತಿನ್ನೋದಿತ್ತಲ್ರಿ, ಇಲ್ಲಿ ಪೂರಾ ತಿನ್ನೋದು ಮುಗೀತು. ಈಗ ಶ್ವೇತಕ್ಕ ಏನೋ ತಲೆ ನೋಯಿಸೋದಕ್ಕೆ ಇಲ್ಲಿ ಬ್ಯಾಡ ಅಂತ ಹೇಳಕತ್ತಾಳೆ. ಈಗ ನೆಕ್ಸ್ಟ್ ಏನೋ ಬೇರೆ ಕಡೆ ಸ್ವಲ್ಪ ಸ್ವೀಟ್ ಟ್ರೈ ಮಾಡಕ್ಕೆ ಹೊಂಟಿವಿ. ಇದು ಚೆನ್ನಾಗಿದೆ ಗೈಸ್. ಇದು ಲಾಸ್ಟ್ನೇ ತಿಂದ್ವಲ್ಲ, ಇದು ಚಲೋ ಇತ್ತು. ಈಗ ಸೇಮ್ ಕರೆಕ್ಟ್ ಅಮಿತಾಬ್ ಬಚ್ಚನ್ ಗೈಸ್. ಈಗ ಹೋಗುವ, ಲೆಟ್ಸ್ ಗೋ ಗೈಸ್. ಮತ್ತೆ ಎಲ್ಲಿ ಹಳೆ ಗುಂಡ ಗೈಸ್. ಈಗ ಯೂನಿಕ್ ಡಿಶ್ ಆದಂಥ ಜಿಲೇಬಿ ರಬಡಿ ಅಂತ ಅದು ಬರಾಕತ್ತೈತಿ. ಅದಕ್ಕೋಸ್ಕರ ಫಸ್ಟ್ ಈ ಖಾರ ತಿನ್ನಕ್ಕೆ ಸ್ವೀಟ್ ತಿನ್ನವ ಮತ್ತು ಇದು ತಿನ್ನಾಗದಾಳ. ಒಬ್ಬರು ಚಪ್ರ ಸೊಡೆ ಆಗದಾಳ, ಬೇಸ್ ಚಪ್ರ ಸೊಡೆ ಆಗದ. ಈಗ ಗುಂಡ ನಾನು ರಬಡಿ ಈಗ ಬರುತ್ತೆ ತಿನ್ನಂತ. ಕರೆಕ್ಟ್ ರೋಸ್ಟ್. ಇದು ಅನ್ನೋ ಕ್ರಿಸ್ಪಿ ಫ್ರೈ ಆಗೈತಲ್ಲ, ಅದು ಭಾರಿ ಆಗೈತೆ. ಇನ್ನೊಂದು ಯಾರು ಅಷ್ಟು ಪರ್ಫೆಕ್ಟಾಗಿ ಮಾಡಂಗಿಲ್ಲ ಗೊತ್ತೇನೋ. ಉಳ್ಳಾಗಡ್ಡಿ ಒಬ್ಬರದು ಒಳ ಭಾಳ ಇಟ್ಟಿರ್ತಾ, ಹೆವಿ ರೋಸ್ಟು. ಫುಲ್ ಇಟ್ಟಿರ್ತಾವ, ಫುಲ್ ಆಲೂಗಡ್ಡೆ ಇರುತ್ತೆ. ಇದು ಕೊಡು, ಇದನ್ನು ತಿನ್ನ. ಫೈನಲಿ ಬಂತು. ಇದು ಯಾವುದು ಗಜೇಂದ್ರಗಡ ಗುಡೇದ್ ಗುಡ್ಡ ಜಿಲೇಬಿ ರಬಡಿ. ಇದಕ್ಕೆ ರಬಡಿ ಅಂತಾರೆ, ಜಿಲೇಬಿ ಅಂತಾರೆ. ಜಿಲೇಬಿ ಸೈಜ್ ಗೈಸ್ ಇಷ್ಟೇ ಇರುತ್ತೆ. ತಡಿ ಮುಗಿಸ್ಬಿಡ್ತೀನಿ. ಬಿಡು ತಗೊಂಡ. ಸಣ್ಣ ಮಾಡಿದ್ದಕ್ಕೆ ಚಲೋ ಇವು ಗೈಸ್. ಈಗ ನಾವು ಬಂದಿದ್ದು ಕಾರ್ನ್ ಏನೋ ಬರತ್ತಾನ ಬಂದೀವಿ ಗೈಸ್. ಇದು ಚೀಸ್ ಸೇಝೋನ್ ಅಲ್ಲೋಡಿ ಗೈಸ್. ಅನಾವತ್ತ ಅಂದರೆ ಇಲ್ಲಿ ಫಾರ್ಮ್ ಒಳಗೆ ಅನಾವತ್ತ ವೆರೈಟಿ ಇದಾವೆ. ಕರ್ಕೊಂಬಂದಾಳಿ ಇಲ್ಲಿ ರೆಗ್ಯುಲರ್ ಅಂತಿಲ್ಲಿ. ನೀವೇನು ಅಣಿಮ್ಯಾಗ ಏನು ನೋಡಾಕತ್ತೀರಲ್ಲ ಹೇಳಕ್ ಬೇಡ. ಸಿಂಧೂರ ಹಾಂ ಸಾಕು. ನೋಡು ಬಾಯಿ. ತಡಿ ಹಾಂ ಹೆಂಗೈತೆ ಸೈಗದ ಸುಡುತ್ತೇನೆ ಫುಲ್ಲ. ಜಾಸ್ತಿ ಸ್ವಲ್ಪ ತಿನ್ಬೇಕಿದ್ದು ಹುಳಿ ಅನ್ನಿಸ್ಬಿಡುತ್ತೆ.
ಇದು ಸುಡ್ತೈತವ ಯವ್ವ. ಇದು ಮೇಲೆ ಏನ ಪೌಡ್ರ್ ಹಾಕ್ಯಾರ. ಚಟ್ಪಟ ಅನ್ನೋದು ಚಟ್ಪಟ ಸ್ಪೈಸಿ ಇದು ಮ್ಯಾಲೆ ಅದಕ್ಕೆ ಪೌಡ್ರ್ ಹಾಕ್ಯಾರ ನಸ್ಕೊಡಿ. ಹೆಂಗೈತೆ ನೋಡಿ ಎಗ್ರೇಸ್ ಸ್ವಲ್ಪ ತಿಂದಿದ್ದಕ್ಕೆ ನೋಡಿ 2 ಸ್ಪೂನ್ ಲೇ ಕತ್ತಿ ಎಂಜಲ್ ಮಾಡಕಂತ ಹಿಂಗೆ ತಿಂತಾಳಕ್ಕೆ ಫುಲ್ ಶ್ವೇತಕ್ಕೆ ಅನಾವತಿ ಇವತ್ತು ಹೆಡ್ಡೇಕ್ ಅಂತೆ. ಫುಲ್ ತಲೆನೋವಿಗೆ ಪರಿಹಾರ. ಈಗ ಟ್ಯಾಬ್ಲೆಟ್ ತಿಂದು ಇದು ತಿನ್ನಾಕತ್ಲ ಹೆಂಗೆ ಆಗತೈತಿ ಹೋಗಲ್ಲ ನೀರ್ ಕುಡಿಯ ಏನ್ ಮತ್ತೆ ಕಂಟೆಂಟಿಗೆ ವಾಮಿಟ್ ಮಾಡಕತ್ತಾಳ. ಇಲ್ಲ ಜಾಸ್ತಿ ಈ ಕಡೆ ಹಾಕಿದ್ಲಪ್ಪ ಜಾಸ್ತಿ ಹೊರಗೆ ಬರ್ತದೆ. ಯಾರು ನೋಡ್ತೀನಿ ಈಗ ನೀವು ಡಿಶ್ ಅದಂತ ಅದೊಡಕ್ಕೆ ತಿನ್ನೋದು ಅಲ್ಲ ಒಳಗೆ ಅದೇ ಫಿನಿಶಿಂಗ್ ಟಚ್ ಅದಂತ ಯಾರು ಅಲ್ಲದು ಪನ್ನೀರ್ ಅಲ್ಲ ಆಲೂಗಡ್ಡೆ ಇತ್ತು ಅವಾಗ ಚೀಸ್ ಮ್ಯಾಗಿ ಪನ್ನೀರ್ ರೈಸ್ ಇದು ಫ್ರೆಂಚ್ ಫ್ರೈಸ್ ಇದು ಓರಿಯೋ ಅಲ್ಲ ಕಿಟ್ಕ್ಯಾಟ್ ಶೇಕ್ ಲೆಮನ್ ಜ್ಯೂಸ್ ಆಯ್ತು. ಈಗ ಅದೇನ ವಾಮಿಟಿನ ಮಾಡೋದ್ರಾಗಿದ್ದಾಳೆ ಅದಕ್ಕೆ ಏನೂ ತಿನ್ಲಾರಂಗೆ ಕುಂತಾಳೀಗ. ಹಾಯ್ ಗೈಸ್, ಇವಾಗ ಕಿರಣ ಏನು ತಿನ್ನಕತ್ತಾನಂತ ನೋಡ್ರಿ. ಇವ ಭೂಮಿಕಾ ಅಂತಂದು ಎಲ್ಲದ್ರಾಗ ನಾನ್ ಬೇಡ. ಇವ ಅವಾಗಿಂದ ಪ್ರೆಸಿಡೆನ್ಸಿ ಯೂನಿವರ್ಸಿಟಿದ ಏನಕತ್ತಾನ. ಇವನು ಮಾರ್ಕಂಡೇಶ್ವರ ಇವರು ಅಂಗಡಿ ಕಾಲೇಜ್ ಈಕಿ ಈಸ್ಟ್ ವೆಸ್ಟ್. ಏನು ನೆಕ್ಸ್ಟ್ ಮಳೆ ಬರುವ ಅಂಗಡಿದ್ರೆ ಲಾಗ್ ಆಗಲ್ಲ ಏನು ಬಿ ಹಿಂಗೆ ಮಾಡಿದ್ರೆ ಎಡಿಟ್ ಮಾಡ್ಬೇಕಾದನ್ನ. ಇವನು ನನ್ನ ತಮ್ಮ 10 ರೂಪಾಯಿ ಸೇಲ್ ಮಾಡ್ತೀನಿ. ಹಣ ಇದ್ದ ಪಪ್ಪನ ಕಡೆ ಹೊಡ್ಸ್ಕೊಂತಿದ್ದೆ. ನೀನು ನೀ ಹೇಳು ನಿಮ್ಮ ಪಪ್ಪನ ಹೆಸರೇನು? ಗೈಸ್ ಈಗ ಗುಂಡ ಶೆಫ್ ಆಗಿ ನಿಯರ್ ಬೈ ಟೈಮು 1:49 ಅಂದ್ರೆ 12 ಆಗಕ್ಕೆ ಬಂತು. ಆಗಕ್ಕೆ ಬಂದೈತಿ. ಈಗ ಗುಂಡೋರು ಏನು ಮಾಡಾಕೈತಿ? ಅವಲಕ್ಕಿ ಅವಲಕ್ಕಿ ಮಾಡಾಕತ್ತಾನ ಗೈಸ್. ಈಗ 1:49ಕ್ಕೆ ಹೆಂಗಾಗತ್ತೆ ಏನಾಗುತ್ತೆ ತಿಂದು ಎಲ್ಲರೂ ಎಷ್ಟು ಮೇನ್ ಶ್ವೇತಕ್ಕೆ ಏನೋ ಬಿಡಿಸಿದ್ಲಲ್ಲ ಚಾಕ್ಲೇಟ್ ಫುಲ್ ಗೈಸ್ ಬರ್ಡೇ ಕಲೆಕ್ಷನ್ಸ್ ಅನಾವತ್ತೆ. ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿ ಕಾರಣಕ್ಕೆ ಈಗ ಪುಳಿಯೋಗರೆ ನಡೆಯಾಗತೈತ್ರಿ. ಅವಲಕ್ಕಿಯನ್ನು ಗುಂಡ ಮಾಡಂಗಿಲ್ಲ ಅಂತ ಇದು ಮಿಷಿನ್ ಭಾರಿ ಐತ. ಗುಂಡ ಮಾಡಿ ಸರ್ರನ್ಸ್ ಒಂದ್ಸಲಿ ಅಲ್ಲೊಂದು ಐತಲ್ಲ ಕಟಿಂಗ್ ಎಲ್ಲಿ ಹಿಡಿತೇವನು ಉಳ್ಳಾಗಡ್ಡಿ ಟೊಮೆಟೊ ಈಗ ಯಾರು ಲೇಗಿ ಗೈಸ್ ಇದು ಹೆವಿ ಫಾಸ್ಟ್ ಕಟಿಂಗ್. ಹಿಂಗೆ ಇಡೋದು ಮಿಷಿನ್ ಇದಕ್ಕೆ ಅದೇ ಈಗ ಗುಂಡು ಮಾಡಿ ರಿಸಲ್ಟ್ ಫುಲ್ ಕಂಪ್ಲೀಟ್ ಸಣ್ಣ ಕಟ್ ಮಾಡೋಕ್ಕಿಂತ ಅತಿ ಇದ್ರಾಗ ಇದೆಷ್ಟು ಬಾರ್ ಇದು 600 ರೂಪಾಯಿ. 600 ಯಪ್ಪೋ ಇದು ಈ ಥರ ಹಾಕ್ಬೇಕು. ನಾರ್ಮಲ್ ಕಟ್ ಮಾಡಿ ಈ ಥರ ಹಾಕಿ ಅರ್ಧ ತಾಸು ಮಾಡೋಕೆ 5 ನಿಮಿಷ ಆಗುತ್ತೆ ಅಷ್ಟೇ. ಅದೇ ಇನ್ನೊಂದು ಮುಚ್ಚುಳೆ ಎಲ್ಲ ಅಲ್ಲೇ ಐತೆ ನೋಡಿ ಅಲ್ಲೇ ಐತೆ ನೋಡಿ. ಕುಕ್ಕರ್ನಾಗ ಮಾಡಲ್ಲ, ಇದನ್ನ ಹಿಂಗೆ ಹಾಕೋದೈತಿ, ಕುಕ್ಕರ್ನಾಗ ಮಾಡಿದ್ರೆ ಇದನ್ನ ಹಿಂಗೆ ಇಡೋದೈತಿ. ಒತ್ತಿಡಿ
ಹೊಚ್ತಿಡಿ ಹಂಗಲ್ಲ ಹಿಂಗ್ ಸಣ್ಣ ಆಗತ್ತಂತ ಅದಕ್ಕೆ ಫುಲ್ ಸಣ್ಣ ಫುಲ್ ಸಣ್ಣ ಆದ್ರೆ ಟೊಮೆಟೊ ಪೇಸ್ಟ್ ಒಂದು 10 ಸೆಕೆಂಡ್ ಆಗ್ಲಿಲ್ಲ ಅದಕ್ಕೆ ತೊಗೊಂಡು ಮುಂಜಾನೆ ಎದ್ದು ಮಾಡೋಕ್ಕಾಗಲ್ಲ. ಸಿಕ್ಕಾಬಕ್ಕ ಬೇಡ ಅದ ಮುಗೀತು ಟೊಮೆಟೊ ಅದೇ ಈಗ ಈರುಳ್ಳಿ ಆಯ್ತು ಈಗ ಟೊಮೆಟೊ ಸರ್ದಿ ಒತ್ತಿಡಿ ಉಂಡ ಬೋಡ ನಾಕ್ ಕೈಯಾಗ ಇಟ್ಕೊಂಡು ಓದ್ತೀವಿ ಸಲೆ ಕೈಯಾಗ ಏ ಸೊಟ್ಟ ಇಲ್ಲಿ ಕುಂತೈತೆ ನೋಡಿ ಸೊಟ್ಟ ಇದು ನೀರಿಗೆ ಆನ್ ಮಾಡ್ರಿ. ನೀವೇ ಬಾ ಪೇಸ್ಟ್ ಆಯ್ತು ಅದು ಗುಂಡ ಶೇಂಗಾನ ನಾ ಬೆಂಗಳೂರಿನಾಗ ಹುಟ್ಟಿಲ್ಲ ನೀನು ಕಡಲೆ ಬೀಜ ಬೆಂಗಳೂರಾಗ ಹುಟ್ಟಿದವ್ರು ಮಾತಾಡ್ಲೇಬೇಕಾರೆ ಹೊತ್ತಿಸ್ತೀನಿ ಶೇಂಗಾ ಇಲ್ಲ ಸರಿ ಗೊತ್ತಿದೆ ಅಂದ್ರೆ ನಿನ್ನೆ ತರ್ಬೇಕು ನೋಡು ಅಷ್ಟು ಶೇಂಗಾ ಜಾಸ್ತಿ ಬಾರೆ ಅದು ಇದು ಕೊಡ್ಲಿ ಅನ್ಬೇಕಾ ಅದೇ ಕೊಡು ಸಣ್ಣ ಪೀಸ್ ಫಸ್ಟ್ ಗೈಸ್ ಇದೇನ ರೋಸ್ಟ್ ಒಳಗೆ ಮಸಾಲಾ ಟೋಸ್ಟ್ ಮಸಾಲಾ ಟೋಸ್ಟ್ ರೋಸ್ಟ್ ಒಳಗೆ ಮಸಾಲಾ ಟೋಸ್ಟ್ ರೋಸ್ಟು ಅದು ಮಸಾಲಾ ಟೋಸ್ಟ್ ಮಸಾಲಾ ಟೋಸ್ಟ್ ಗೈಸ್ ಇಲ್ಲಿ ನೋಡ್ರಿ ನೀರು ಕುಕ್ಕರ್ ಒಳಗೆ ರಾತ್ರಿ ಯಪ್ಪ ಆಗ ಭಾಳ ಸರಾಗತೈತಿ ಇದೇ ನಿಂಗೆ ಬಿಡೋ ಹೆಂಗೆ ನೀವು ಒತ್ತಿಸಿದ್ರಲ್ಲ ಅದನ್ನ ಎಲ್ಲ ಉಪ್ಪು ಹಾಕು ಸ್ವಲ್ಪ ಲೆಮನ್ ಹಾಕು ಕುಕ್ಕಿಂಗ್ ಏನಲ್ಲ ಇದು ನೋಡು ಗುಂಡ ಭಾಳ ಸರಾಗತೈತಿ ಗೊತ್ತಿಲ್ಲ ಹಿಂಗೇನಾ ಫೈನಲಿ ಏನೋ ಕಡಿಮೆ ಅನ್ಸ್ತದೆ ಪುಳಿಯೋಗರೆ ನಡೆಯುತ್ತೆ ಟೈಮ್ ಏಟಾದ ಕರೆಕ್ಟ್ ಮತ್ತು ಸ್ವಲ್ಪ ಆದ್ರೂ ಜಾಸ್ತಿ ಆಗತ್ತೆ ಉಪ್ಪು ತಿನ್ಕೊಂಡು ಎಷ್ಟಾಗೈತೆ ಟೈಮ್ 2 ಗಂಟೆ 2:30 3 ನಿಮಿಷ 2:40 ಡ್ಯಾಡಿ ಹಚ್ಚಿಬಿಡೋಕೆ ನಾಳೆ ಗೋಬಿ